ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೋಳಿಗೆ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ತುಂಬ ಸ್ಮೂತಾಗಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇವತ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯಲ್ಲಿಟ್ಟರೆ ಕರಗುವಂಥ ಇವತ್ತು ಹೋಳ್ಗೆನ ಮಾಡಿ ತೋರಿಸ್ತಿದ್ದೀನಿ. ಒಬ್ಬಟ್ಟು ಅಂತ ಹೇಳ್ತಾರೆ, ಹೋಳ್ಗೆನೂ ಅಂತ ಹೇಳ್ತಾರೆ. ಹಿಟ್ಟನ್ನ ಹೇಗೆ ಕಲಿಸ್ಕೊಳ್ಳೋದು ಅಂತಲೂ ಪರ್ಫೆಕ್ಟಾಗಿ ತೋರಿಸ್ಕೊಡ್ತಿದ್ದೀನಿ. ವಿಡಿಯೋನ ಫುಲ್ಲು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಇಟ್ಕೊಳ್ತಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಅಷ್ಟರಲ್ಲಿ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಮೈದಾ ಹಿಟ್ಟು 1.5 ಬೌಲಷ್ಟು ಮೈದಾ ಹಿಟ್ಟನ್ನ ತೊಗೊಳ್ತೀನಿ. ನಂತರ ಇದಕ್ಕೆ ನಂತರ ನೋಡಿ, ಇಲ್ಲಿ ನಾನು 1/4 ಬೌಲಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಚಿಟಿಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಹಿಟ್ಟು. ಹಾಗಾಗಿ ಚಿಟಿಕೆ ಅರಶಿನ ಪೌಡ್ರ್ ಹಾಕ್ಕೊಳ್ತೀನಿ. ಕಲರ್ಗೆ ಇದು ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಕೈಯಿಂದನೇ ಒಂದ್ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕ್ಕೋಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದನ್ನು ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ಮೆತ್ತಗೆ ಬೇಕು. ನೋಡಿ, ಎಷ್ಟು ಮೆತ್ತಗಾಗುತ್ತೆ ಅಷ್ಟು ಮೆತ್ತಗೆ ಕಲಿಸ್ಕೋಬೇಕು. ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ನಾದಬೇಕು ಹಿಟ್ಟನ್ನು. ಹಾಗಿದ್ರೆ ಮಾತ್ರ ಚೆನ್ನಾಗಿ ಮೃದುವಾಗಿ ಬರುತ್ತೆ ಹಿಟ್ಟು. ಎಣ್ಣೆಯಲ್ಲೇ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ. ಎಷ್ಟಾಗುತ್ತೋ ಅಷ್ಟು ನಾದ್ಕೊಳ್ಳಿ. 1 ಗಂಟೆ ಇಳದೆ ಇರೋ ಹಾಗೆ ನಾದ್ಕೋಬೇಕು. ನೋಡಿ, ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಕೈಗೆ ಅಂಟಬಾರ್ದು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆನೆಯಕ್ಕೆ ಬಿಡ್ತೀನಿ. ಒಂದು 20 ನಿಮಿಷ, 15-20 ನಿಮಿಷ ಚೆನ್ನಾಗಿ ನೆನೆಯಬೇಕಿದು. ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ನೆನೆಯಕ್ಕೆ ಬಿಡ್ತೀನಿ. ಇವಾಗ ನೋಡಿ, ನೀರು ಚೆನ್ನಾಗಿ ಕಾದಿದೆ, ಕುದಿ ಬಂದಿದೆ. ಇವಾಗ ನಾನು 2 ಬೌಲಷ್ಟು ಬೇಳೆನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದನ್ನು ಒಂದು 15-20 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದಕ್ಕಿವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕೋದ್ರಿಂದ ಬೇಗ ಬೇಯುತ್ತೆ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಬೇಗ ಬೇಯುತ್ತೆ, ಟೈಮ್ ಸೇವ್ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಯಿಸ್ಕೊಳ್ಬೇಕು. ಯಾಕಂದರೆ ಹೋಳ್ಗೆ ಅಲ್ವಾ ಮಾಡ್ತಿರೋದು. ಮೆತ್ತಗೆ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ, ಪೂರ್ಣ ಮೆತ್ತಗಾದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಈಗೆಲ್ಲ ನೀರನ್ನೆಲ್ಲ ಬಸ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ಈ ಒಲೆ ಮೇಲೆ ಇಟ್ಕೋಬೇಕು. ಈ ಬೇಳೆನ ನೀರು ಬಸ್ಕೊಂಡಿರೋದನ್ನ ಇದಕ್ಕೆ ನಾನು 2 ಬೌಲಷ್ಟು ಬೇಳೆ ತೊಗೊಂಡಿದ್ದೆ. ಈಗ 1.25 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 5 ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಜಜ್ಕೊಂಬರ್ತೀನಿ. ಈ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಪೌಡರ್ನ ಮಾತ್ರ ಹಾಕ್ಕೊಳ್ತೀನಿ. ಏಲಕ್ಕಿ ಪೌಡರ್ ಹಾಕ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಒಣ ಶುಂಠಿ ಪೌಡ್ರನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕುದಿಸ್ಕೊಂಡಿದ್ದೀನಿ ನಾನು ಒಂದು 5 ನಿಮಿಷ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ತಣ್ಣಗಾಗಕ್ಕೆ ಬಿಡ್ತೀನಿ ನಾನು. ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋಬೇಕು. ನಂತರ ಮಿಕ್ಸಿಗೆ ಹಾಕ್ಕೊಳ್ಬೇಕು. ತಣ್ಣಗೆ ಮಾಡಿಕೊಂಡು ನಾನಿಲ್ಲಿ
ಮಿಕ್ಸಿಗೆ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ, ತುಂಬ ಹಾಕ್ಕೋಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ನಾನು ಎಲ್ಲನೂ. ಇಷ್ಟಿದ್ರೆ ಸಾಕು. ನೋಡಿ ನಾನೀಗ ಹೋಳಿಗೆ ತಟ್ಟೋಕ್ಕೆ ಹೋಳಿಗೆ ಮಾಡೋ ಪೇಪರ್ ಅಂತ ಸಿಗುತ್ತೆ ಅಂಗಡೀಲಿ, ತೊಗೊಳ್ಳಿ, ಒಂದು 10 ರೂಪಾಯಿ ಇರುತ್ತೆ ಅಷ್ಟೇ ಇದು. ಇವಾಗ ನಾನು ಇದ್ರ ಮೇಲೆ ಹೋಳಿಗೆ ತಟ್ತೀನಿ. ಒಂದು ಅರ್ಧ ಗಂಟೆ ಮಿನಿಮಮ್, ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ನೋಡಿ ಹಿಟ್ಟು. ಈ ರೀತಿಯಾಗಿ ಸ್ಮೂತಾಗಿ ತುಂಬ ತೆಳುವಿರಬೇಕು. ಈ ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಹಿಟ್ಟು ತಗೊಂಡು ಕೈಗೂ ಎಣ್ಣೆ ಹಚ್ಕೊಂಡಿರ್ಬೇಕು, ಕೈಗೂ ಅಂಟಬಾರ್ದು, ಪೇಪರ್ಗೂ ಅಂಟಬಾರ್ದು, ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ನೋಡಿ ಈ ರೀತಿಯಾಗಿ ತಟ್ಕೊಂಡು ಒಂದು ಸ್ವಲ್ಪ ಹೂರಣ ಇಟ್ಕೊಂಡು ಅದ್ರ ಮಧ್ಯೆ ಹಿಟ್ಟಿನ ಮಧ್ಯೆ ಹೂರಣ ಇಟ್ಕೊಂಡು ಹೀಗೆ ಹೂರಣನ ಮುಚ್ತಾ ಬರಬೇಕು. ಹಿಟ್ಟಿಂದ ಹೂರಣ ಎಲ್ಲೂ ಹೊರಗಡೆ ಬರಬಾರ್ದು, ಆ ರೀತಿಯಾಗಿ ಮುಚ್ಕೋಬೇಕು. ಲಾಕ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಕೈಯಿಂದನೇ ತಟ್ಟಬಹುದು. ಇದನ್ನು ತುಂಬ ಮೆತ್ತಗಿರುತ್ತೆ, ತುಂಬ ಉದ್ದೋದು ಬೇಡ, ಏನು ಬೇಡ, ಕೈಯಿಂದನೇ ನೀಟಾಗಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಲ್ಲಿ ನಾವು ಕೈಯಿಂದನೇ ಮಾಡ್ಕೋಬೋದು ಈ ಹೋಳಿಗೆನ. ಹಿಟ್ಟಿನ ಮೇಲೆ ಡಿಪೆಂಡ್ ಇರುತ್ತೆ, ಹಿಟ್ಟು ನಾವು ಯಾವ ರೀತಿ ಕಲಿಸ್ಕೊಂಡಿರ್ತೀವಿ ಅದ್ರ ಮೇಲೆ ಹೋಳಿಗೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೋಡಿ ನಾನು ಈಗ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೆ, ಹಂಚು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹೋಳಿಗೆ ಪೇಪರ್ ಸಮೇತನೇ ನಾನು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಇವಾಗ ಹೋಳಿಗೆನ ಬೇಯಿಸ್ಕೊಳ್ತೀನಿ. ಎರಡೂ ಬದಿಯಿಂದ ಬೇಯಿಸ್ಕೋಬೇಕು ಚೆನ್ನಾಗಿ ನೀಟಾಗಿ, ಹಸಿ ಹಿಟ್ಟೇನು ಇರಬಾರ್ದು. ಆ ರೀತಿಯಲ್ಲಿ ಚೆನ್ನಾಗಿ ನೀಟಾಗಿ ಎರಡೂ ಕಡೆನೂ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸೀದೋಗಬಾರ್ದು, ಈ ರೀತಿಯಾಗಿ ಬಂದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.